ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರಿ ಚಾನಲ್. ಗೈಸ್, ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಫೀಚರ್ ಬಂದಿದೆ, ರೀಸ್ಟೈಲ್ ಅಂತ ಹೇಳಿ. ಓಕೆನಾ? ಸೊ ಈ ರೀಸ್ಟೈಲ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ನಿಮಗೆ ಇನ್ನೂ ಬಂದಿಲ್ಲ ರೀಸ್ಟೈಲ್ ಆಪ್ಷನ್ ಅಂದರೆ ಹೇಗೆ ಆ ಒಂದು ಆಪ್ಷನ್ನ ತರಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಈ ಥರ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೀವು ನೋಡ್ಬೋದು, ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಮೇತ್ರೆ ಐಶ್ವರ್ಯ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾನು ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ನಾನು ಇವಾಗ ಸ್ಟೋರಿ ಇಡ್ತಾ ಇದ್ದೀನಿ. ಯುವರ್ ಸ್ಟೋರಿ ಅಂತ ಇದೆ ಅಲ್ವಾ, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೀಸ್ಟೈಲ್ ಆಪ್ಷನ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇರೋದು ಇವಾಗ. ಓಕೆನಾ? ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದಾದಮೇಲೆ ಮೇಲೆ 3 ಡಾಟ್ಸ್ ಇದೆ. ಸೊ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಡ್ರಾ, ಲೇಬಲ್, AI, ಟರ್ನ್ ಆಫ್ ಕಾಮೆಂಟಿಂಗ್ ಆ್ಯಂಡ್ ಸೇವ್ 4 ಆಪ್ಷನ್ ಇದೆ. ಆದರೆ ಇಲ್ಲಿ ರೀಸ್ಟೈಲ್ ಆಪ್ಷನ್ ಬಂದಿಲ್ಲ ನನಗೆ. ಓಕೆನಾ? ಸೊ ಈ ಒಂದು ಅಕೌಂಟ್ಗೆ ನೀವು ನೋಡ್ಬೋದು, ನನಗೆ 105K ಫಾಲೋವರ್ಸ್ ಇದ್ದಾರೆ. ಆದರೂ ಇನ್ನೂ ನನಗೆ ರೀಸ್ಟೈಲ್ ಆಪ್ಷನ್ ಸಿಕ್ಕಿಲ್ಲ. ಆ್ಯಂಡ್ ನಿಮಗೆ ಬೇರೆ ಒಂದು ಅಕೌಂಟ್ ತೋರಿಸ್ತೀನಿ. ಸೊ ಇದು ಕೂಡ ನನ್ನದೇ ಅಕೌಂಟು, ಸೂರ್ಯ ಸಂಸ್ಕೃತಿ ಅಂತ. ಇಲ್ಲಿ ಬರೀ 119 ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನಿವಾಗ ಯಾವುದಾದ್ರೂ ಒಂದು ಸ್ಟೋರಿ ಇಡಬೇಕಾದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೇಮ್ ಫೋಟೋನ ನಾನು ತೊಗೊಳ್ತೀನಿ. ತೊಗೊಂಡ್ಬಿಟ್ಟು ಇಲ್ಲಿ 3 ಡಾಟ್ಸ್ ಇದೆ ಅಲ್ವಾ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ರೀಸ್ಟೈಲ್ ಸಿಂಬಲ್ ತೋರಿಸ್ತಾ ಇದೆ. ಓಕೆನಾ? ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಜಾಸ್ತಿ ಫಾಲೋವರ್ಸ್ ಇದ್ದರೆ ಬರುತ್ತೆ, ಕಡಿಮೆ ಫಾಲೋವರ್ಸ್ ಇದ್ದರೆ ಬರಲ್ಲ. ಸೊ ಆ ಥರ ಏನಿಲ್ಲ. ಸೊ ಇದು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಂಡಿಂಗಲ್ಲಿ ಹೇಳ್ತೀನಿ. ಬಟ್ ಇವಾಗ ಯಾರಿಗೆಲ್ಲ ರೀಸ್ಟೈಲ್ ಆಪ್ಷನ್ ಬಂದಿದೆ, ಸೊ ಅವರು ಇವಾಗ ಈ ರೀಸ್ಟೈಲ್ ಆಪ್ಷನ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಸೆಲೆಕ್ಟ್ ಮಾಡಿ ಇಲ್ಲಿ ರೀಸ್ಟೈಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಕ್ರಿಯೇಟ್ ವಿತ್ ಮೆಟಾ AI, ರೀಸ್ಟೈಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್, ಎಕ್ಸ್ಪ್ಯಾಂಡ್ ಯುವರ್ ಫೋಟೋ, ಆ್ಯಡ್ ಎಫೆಕ್ಟ್ಸ್, ರಿಮೂವ್ ಪಾರ್ಟ್ಸ್ ಆಫ್ ಯುವರ್ ಇಮೇಜ್ ಆ್ಯಂಡ್ ಮೋರ್. ಸೊ ನೀವು ಈ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದ್ರದ್ದು ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು, ನಿಮ್ಮ ಒಂದು ಡ್ರೆಸ್ ಕಲರ್ ಚೇಂಜ್ ಮಾಡ್ಕೋಬಹುದು, ಜೊತೆಗೆ ಏನಾದರೂ ಎಫೆಕ್ಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಜೊತೆಗೆ ಏನಾದರೂ ಒಂದು ಪಾರ್ಟ್ಸ್ ನೀವು ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಫೋಟೋದಿಂದ ಅಂದರೆ ಅದು ಕೂಡ ರಿಮೂವ್ ಮಾಡ್ಬೋದು. ಓಕೆನಾ? ಫಸ್ಟ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡೋದು ನೋಡ್ಕೊಳ್ಳೋಣ. ಸೊ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ್ಯಡ್ ಎನಿಥಿಂಗ್ ಟು ಯುವರ್ ಫೋಟೋ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಏನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇವಾಗ ನನ್ನ ಈ ಒಂದು ಫೋಟೋಗೆ ರೇನ್ಕೋಟ್ ಬ್ಲೂ ಕಲರ್ ಇದೆ. ಸೊ ನಾನಿಲ್ಲಿ ಪಿಂಕ್ ಕಲರ್ ಮಾಡು ಅಂತ ಹೇಳ್ತೀನಿ. ಚೇಂಜ್ ರೇನ್ಕೋಟ್ ಟು ಪಿಂಕ್ ಕಲರ್ ಅಂತ ಹಾಕ್ತೀನಿ. ಓಕೆನಾ? ಸೊ ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ. ಸೊ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಲೋಡ್ ತೊಗೊಳ್ತಾ ಇದೆ. ಸೊ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ರಿಸಲ್ಟ್ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಬ್ಲೂ ಕಲರಿಂದ ಇವಾಗ ಪಿಂಕ್ ಕಲರ್ ಆಗಿದೆ. ಸೊ ಈ ರೀತಿಯಾಗಿ ನೀವು ರೀಸ್ಟೈಲ್ ಮಾಡ್ಕೋಬೋದು ನಿಮ್ಮ ಒಂದು ಪಿಕ್ಚರ್ನ. ಓಕೆ, ಸೊ ಅಗೇನ್ ನೀವು ಬೇರೆ ಎಫೆಕ್ಟ್ಸ್ ಯೂಸ್ ಮಾಡ್ತೀರಾ ಅಂತಂದರೂ ಕೂಡ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೀರಾ ಅಂತಂದರೂ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಲೈಕ್ ಚೇಂಜ್ ಬ್ಯಾಕ್ಗ್ರೌಂಡ್ ಟು ಟ್ರೀಸ್ ಅಂತ ಹಾಕ್ತೀನಿ. ಸುಮ್ಮನೆ ಟ್ರೈ ಮಾಡೋದಕ್ಕೆ ಏನೆಲ್ಲ ಎಫೆಕ್ಟ್ಗಳು ಆ್ಯಡ್ ಮಾಡಿದರೆ ಇದು ನಿಜ ತಗೊಳುತ್ತೆ ಅಲ್ಲ ಅಂತ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಟ್ರೀಸ್ ಆ್ಯಡ್ ಮಾಡಿ ಅಂತ ಹೇಳಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ. ಸೊ ಎಷ್ಟು ಚೆನ್ನಾಗಿ ನನಗೆ ಟ್ರೀಸ್ ಮಾಡಿ ಕೊಟ್ಟಿದೆ ನೋಡಿ. ಸೊ ಈ ಥರ ನೀವು ಎಫೆಕ್ಟ್ಸ್ಗಳು ಆ್ಯಡ್ ಮಾಡ್ಬೋದು, ಡ್ರೆಸ್ ಕಲರ್ ಚೇಂಜ್ ಮಾಡ್ಬೋದು. ಸೊ ನಿಮಗೆ ಏನು ಇಷ್ಟ, ನಿಮ್ಮ ಒಂದು ಫೋಟೋಸಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲನೂ ನೀವು ಮಾಡ್ಬೋದು. ಸೊ ಈ ಒಂದು ರೀಸ್ಟೈಲ್ ಫೀಚರೇ ಈ ಒಂದು ಚೇಂಜಸ್ ಮಾಡೋದಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ.
ಸೊ ನನಗಂತೂ ಪರ್ಸ್ನಲಿ ಈ ಫೀಚರ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಈ ಫೀಚರ್ ಹೇಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ಬನ್ನಿ, ರೀಸ್ಟೈಲ್ ಫೀಚರ್ ಯಾರಿಗೆಲ್ಲ ಬಂದಿಲ್ಲ, ಸೊ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆನಾ? ಸೊ ಗೈಸ್, ನಾನು ಮೊದಲೇ ಹೇಳಿದೆ, ನನಗೆ ಈ ಒಂದು ಅಕೌಂಟಲ್ಲಿ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಆದರೂ ಕೂಡ ನನಗೆ ರೀಸ್ಟೈಲ್ ಆಪ್ಷನ್ ಬಂದಿಲ್ಲ. ಓಕೆ, ಸೊ ಬರಬೇಕು ಅಂತಂದರೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಫಸ್ಟಿಗೆ ನಿಮ್ಮದೇನಾದರೂ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಇಲ್ಲ ಅಂತಂದರೆ ಒಂದು ಸಲ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆನಾ? ಪ್ಲೇಸ್ಟೋರಿಂದ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿದ ತಕ್ಷಣ ಬಂದಿದ್ದರೆ ಒಳ್ಳೆಯದು. ಸೊ ಬರಲಿಲ್ಲ ಅಂತಂದರೆ ಕೂಡ ರಿಪೋರ್ಟ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ರಿಪೋರ್ಟ್ ಮಾಡಿದರೂ ಕೂಡ ಏನೂ ಯೂಸ್ ಇಲ್ಲ. ಓಕೆನಾ? ಸೊ ಏನೇ ಒಂದು ಹೊಸ ಫೀಚರ್, ಹೊಸ ಅಪ್ಡೇಟ್ ಬಿಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಂತಲೇ ಇಲ್ಲ, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೊ ಏನೇ ಒಂದು ಫೀಚರ್ನ ಅವರು ತಂದಿದ್ದಾರೆ ಅಂತಂದರೆ ಎಲ್ರಿಗೂ ಒಟ್ಟಿಗೆ ಆ ಒಂದು ಫೀಚರ್ನ ಆ್ಯಡ್ ಮಾಡಲ್ಲ. ಸೊ ಸ್ವಲ್ಪ ಜನರಿಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಫೀಚರ್ಸ್ನ. ಓಕೆ, ಸೊ ಆ ಒಂದು ಅಕೌಂಟ್ಗೆ ಬೇಗ ಆ್ಯಡ್ ಆಗಿದೆ, ಆ್ಯಂಡ್ ಈ ಒಂದು ಅಕೌಂಟ್ಗೆ ನನಗೇನು ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಆಟೋಮೆಟಿಕ್ಕಾಗಿ ನನಗೆ ರೀಸ್ಟೈಲ್ ಫೀಚರ್ ಬಂದುಬಿಡುತ್ತೆ. ಸೊ ನನಗೆ ರೀಸ್ಟೈಲ್ ಬರಬೇಕು ಅಂತ ರಿಪೋರ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಓಕೆನಾ? ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೆ. ರೀಸ್ಟೈಲ್ ಆಪ್ಷನ್ ಬಂದರೆ ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡಿ, ಬರಲಿಲ್ಲ ಅಂತಂದರೂ ಕೂಡ ವೆಯ್ಟ್ ಮಾಡಿ. 1 ವೀಕ್ ಅಂದರೆ ಮ್ಯಾಕ್ಸಿಮಮ್ 1 ವೀಕ್ ತೊಗೊಳುತ್ತೆ. ಅದ್ರ ಒಳಗಡೆನೇ ಎಲ್ರಿಗೂ ಈ ಒಂದು ಫೀಚರ್ ಬಂದುಬಿಡುತ್ತೆ. ಓಕೆನಾ? ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಆ್ಯಂಡ್ ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಕಾಮೆಂಟ್ ಮಾಡಿ. ಆ ಒಂದು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಓಕೆನಾ? ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.